ಇದನ್ ಬರ್ಕೋ. ಎಲ್ಲಿಂದೋ ಬಂತು ಗೊತ್ತಿಲ್ಲ, ಸಡನ್ ಕೈ ಬಂದ್ಬಿಡ್ತು, ಹಂಗೆ ಎಳ್ಕೊಂಡ್ಬಿಡ್ತು. ಆತರ ಯಾವತ್ತೂ ನಾನು ನೋಡಿರ್ಲಿಲ್ಲ. ದೆವ್ವ ಇರ್ಬೇಕು. ಹಾ, ಏನ್ ಹೇಳ್ತಾ ಇದೀಯಾ? ಭಯಾನಕವಾಗಿದೆ ಅಲ್ವಾ? ಈ ತರ ಎಲ್ಲ ಮುಖ ಮಾಡ್ಬೇಡ, ನೋಡಕ್ ಒಳ್ಳೆ ಬಕ್ರಾ ತರ ಕಾಣ್ತೀಯ. ಹೇ, ಯಾಕೆ ಲೇಟ್ ಆಯ್ತು? ಮಳೆ ಬರ್ತಾ ಇದೆ. ಸರಿ, ಇವನು ಜೇಕಬ್ ಅಂತ ನಮ್ ಫ್ರೀ ಕಿಲ್ಲಿಂಗ್ ಗ್ರೂಪ್ ಇದೆಯಲ್ಲ, ಅದ್ರಲ್ಲಿ ಇವನು ಮೆಂಬರ್ ಆಗಿದ್ದಾನೆ. ಓ ಹೌದಾ? ಗೊತ್ತಿರ್ಲಿಲ್ಲ, ನೀನ್ ಹೇಳಿದ್ಮೇಲೆ ಗೊತ್ತಾಗಿತ್ತು. ಈ ಕಡ್ಡಿಗಳನ್ನ ಅಲ್ಲಾಡ್ಸಿ ದೆವ್ವಗಳನ್ನ ಈ ಕಪ್ಪೊಳಗೆ ಹಿಡ್ದಾಕ್ತಿವಿ, ಆಮೇಲೆ ಟೇಪಿಂದ ಮುಚ್ತೀವಿ. ಟೈಟಾಗಿ ಮುಚ್ಚಬೇಕು. ಹೌದು, ಕರೆಕ್ಟ್, ಟೈಟಾಗಿ ಮುಚ್ಚಬೇಕು. ತೋರಿಸ್ತೀನಿ ನೋಡು, ಕೂತ್ಕೋ. ಹೆಂಗ್ ಮಾಡ್ತೀವಿ ಅಂತ ನೋಡು. ಬಾ ಕೂತ್ಕೋ. ನೋಡು, ಈಗ ಇದು ದೆವ್ವನ ಕರಿತಾ ಇದೆ, ನೋಡ್ತಾ ಇರೋ. ಅಲ್ಲಿ ನೋಡು, ಅಲ್ಲಿ ನೋಡು. ಇವಾಗ ಕಡ್ಡಿ ಇಡ್ತಾ ಇದ್ದೀನಿ. ಬಂತು 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 ಬಂತು. ನೋಡು, ಸಿಕ್ಕಾಕೊಳ್ತು. ನೋಡಿ, ಇದೇನು ಆಕ್ಷನ್ ದೆವ್ವ ಇರ್ಬೇಕು. ನೀನ್ ಯಾಕೆ ಅವನಿಗೆ ಕಪ್ ಕೊಡೋದಿಕ್ ಹೋದೆ? ಬೇಕಿತ್ತು ನಿನ್ಗದು? ದುಡ್ಡು ಕೊಟ್ಟಿದ್ದನ್ ಗುರು, ಕೊಡ್ಲೇಬೇಕು. ಕಸ್ಟಮರ್ಸ್ನ ಖುಷಿ ಪಡಿಸೋದೆ ನಮ್ ಕೆಲ್ಸ. ಹೋಗಿ ಹೆಂಡತಿಗೆ ಹೇಳ್ತಾನೆ, ನೋಡೆ ನೋಡೆ ದೆವ್ವ ಹಿಡ್ಕೊ ಬಂದಿದ್ದೀನಿ ಅಂತ. ಹೆಂಗೆ ಬಾಕ್ರಾ, ಬಲೆ ಆಯ್ತು. ಬಿಸ್ನೆಸ್ ಅಲ್ಲಿ ಬಿಲ್ಡಪ್ ಇರ್ಬೇಕು. ನೀ ಹೇಳೋದು ಸರಿನೇ. ವರ್ಕೌಟ್ ಆಗುತ್ತೆ ಬಿಡು, ನಂಗೆ ಗೊತ್ತು. ಮತ್ತೆ ಯಾರೇವನು? ಯಾರು? ಅದೇ ಕಡ್ಡಿ ಹಿಡ್ಕೊಂಡಿದ್ದಾನಲ್ಲ. ಓ, ಇವನು ಸ್ಪಾರ್ಟಕಸ್. ಏನೋ? ಇವನು ಹೊಸ ಹುಡ್ಗ. ಏನ್ ನಿನ್ ಹೆಸರು? ಹೇಳಿದ್ನಲ್ಲ,
ನಿಮ್ಮ ಹತ್ರ ನಾನು ಟ್ರೈನಿಂಗ್ ತಗೊಳಕ್ ಬಂದಿದ್ದೀನಿ. ಸರಿ ಸರಿ ಒಳ್ಳೇದು. ಇವನಿಗೆ ಪೇ ಮಾಡೋಕ್ಕಾಗಲ್ಲ. ಹೊಸ್ಬಾ ಕಾಸೇ ಕೊಡ್ತೀವಿ, ಬಿಟ್ಟಿ ಸೇವೆ. ನೋಡು ಗುರು, ನಿನಗಿನ್ನೂ ಆ ಗೊಂಬೆ ಮೇಲೆ ಭಯ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಗುರು, ಒಂದು ಪಾಳ್ ಬಿದ್ದಿರೋ ಅಮ್ಯೂಸ್ಮೆಂಟ್ ಪಾರ್ಕ್ ನ ನೋಡಿದೀನಿ ಗುರು, ಸಖತ್ತಾಗಿದೆ. ತುಂಬಾ ದೂರ ಏನೂ ಇಲ್ಲ, ಅಲ್ಲಿಗೆ ಹೋದ್ರೆ ಸಾಕತ್ತಾಗಿ ವರ್ಕೌಟ್ ಆಗುತ್ತೆ. ಪ್ರಾಬ್ಲಮ್ ಏನಂದ್ರೆ ನಮ್ಮ ಹತ್ರ ಕಾರಿಲ್ಲ ಅಷ್ಟೇ. ಈ ರೂಮ್ನಲ್ಲಿ ಸತ್ ಹೋದ ಮಕ್ಕಳ ಶವ ಮತ್ತೆ ಕಾಣಿಸ್ಕೊಳ್ಳುತ್ತೆ. ತಮ್ಮ ತಾಯಿನ ಹುಡುಕತ್ತೆ. ಸಂಗೀತ ಕೇಳಿದ್ರೆ ಅವು ಹೊರಗೆ ಬರುತ್ತೆ. ಈಗ ಮಕ್ಕಳು ಮನೇಲಿರೋದು ಗೊತ್ತಾಗ್ತಾ ಇದೆ. ಮಕ್ಕಳು ಆ ಕನ್ನಡಿಲಿದ್ದಾರೆ. ಕನ್ನಡಿಗಳು ದೆವ್ವಗಳ ಲೋಕಕ್ಕೆ ಬಾಗಲಿದ್ದ ಹಾಗೆ. ದೆವ್ವಗಳು ಅಲ್ಲಿಂದಾನೇ ಬರೋದು, ಆದ್ರೆ ಅವು ನಮ್ಮ ಸಾಮಾನ್ಯ ಕಣ್ಣುಗಳಿಗೆ ಕಾಣಲ್ಲ. ನಿಮಗ್ ಕಾಣಿಸುತ್ತೆ ಅಂದ್ರೆ ನಿಮ್ಗೆ ದೊಡ್ಡ ಶಕ್ತಿನೇ ಇರ್ಬೇಕು. ಎಲ್ರ ಕೈಲೂ ಸಾಧ್ಯ ಇಲ್ಲ. ಬೇರೆ ಯಾರಾದ್ರೂ ಬರೋರಿದ್ರ? ಯಾರಿಲ್ವಲ್ಲ. ಸರಿ, ನೀನ್ ಶೂಟಿಂಗ್ ಕಂಟಿನ್ಯೂ ಮಾಡು. ಸರಿ, ಏನ್ ನಡೀತಿದೆ? ಬಿಲ್ಡಪ್ ಕೊಟ್ಕೊಂಡು ಹೇಳಿ. ನಾವಿಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ, ಏನೇ ಇದ್ರು ಆಮೇಲೆ ಬನ್ನಿ. ಓಕೆ? ಸ್ಪೂಕಿ ಲಿಂಕ್ಸ್ ಗ್ರೂಪ್ ಜೊತೆಗೆ ಮಾತಾಡಬೇಕಾಗಿತ್ತು. ಅವ್ರು ಇಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಹೌದು, ನಾವಿಲ್ಲಿ ಶೂಟಿಂಗ್ ಮಾಡ್ತಿದ್ದೀವಿ. ತಾವು ದಯವಿಟ್ಟು ಹೋಗ್ತೀರಾ? ಲೇಸ್, ನಾವು ಒಳಗ್ ಬಂದು ಮಾತಾಡ್ಬೋದಾ? ಇವತ್ತು ಯಾವ ದಿನ ಅಂತ ಗೊತ್ತಲ್ವಾ? ರಾಯನ್. ಹಾ, ಒಳಗ್ ಬನ್ನಿ. ನಾನೇನ್ ಮಾಡ್ಲಿ? ಇವತ್ತವನ್ ಬರ್ತ್ಡೇ ಅನ್ನೋದೇ ಮರ್ತೋಗಿತ್ತು. ನೀವು ಹೋಗಿ ನೋಡ್ಕೊಂಡು ಬಂದ್ರಾ? ಹಾ ಹಾ, ಅವನ್ ಸಮಾಧಿ ಹತ್ರ ಹೋಗಿದ್ದೆ, ನೋಡ್ಕೊಂಡು ಬಂದೆ. ಮತ್ತೆ ನಾನಿವಾಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿನ್ಗೆ ನಮ್ಮನ್ನ ಕಂಡ್ರಾಗಲ್ಲ ಅಂತ ಗೊತ್ತು, ಮತ್ತೆ ನಮ್ಗೆ ನಿನ್ನ ಕಂಡ್ರಾಗಲ್ಲ ಅಷ್ಟೇ ವಿಷಯ, ಇನ್ನೇನಿಲ್ಲ. ಅಂತದ್ ನಾನೇನ್ ಮಾಡ್ದೆ? ನಾನು ಮತ್ತೆ ರಾಬ್ ಹೊಸದಾಗಿ ಶೋ ಶುರು ಮಾಡ್ದಾಗಿಂದ ನೀವು ಹರಾಜ್ ಮಾಡ್ತಿದ್ದೀರಾ. ಹರಾಜಾ? ಅದೇ ಇಮೇಲ್ಸ್. ಓ ಹೌದು, ನಾನು ಮೇಲ್ ಮಾಡಿದ್ದೆ, ಬೈದು ಮೇಲ್ ಕಳಿಸಿದ್ದೆ, ಆದ್ರೆ ನಾನು ಸೈನ್ ಮಾಡಿಲ್ಲ. ಅನಾಮಿಕಾ, ನಿನ್ ಫ್ರೀಕಿ ಲಿಂಕ್ ಇಮೇಲ್ ಅಡ್ರೆಸ್ ಇಂದಾನೇ ನೀನ್ ಕಳ್ಸಿರೋದು. ಆದ್ರೆ ನಾನು ಸೈನ್ ಮಾಡಿಲ್ಲ, ನನ್ನ ಹೆಸರಿಲ್ವಲ್ಲ. ಸರಿ, ನಾವಿವಾಗ ಹೇಗ್ ರಿಯಾಕ್ಟ್ ಮಾಡ್ಬೇಕಾಗಿತ್ತು ಹೇಳು? ನಮ್ ಟೂಲ್ಸ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದೆ. ರಯಾನ್ ಎಲ್ಲಾನು ನನ್ಗೆ ಬಿಟ್ಟು ಹೋಗಿದ್ದು, ಈ ಬಿಸ್ನೆಸ್ ನನ್ಗೆ ಬಿಟ್ಟು ಹೋಗಿದ್ದು. ಹಾಗಂತ ನಮ್ದ್ಯಾಕೆ ಹೊರಗೆ ಹಾಕ್ಬೇಕಾಗಿತ್ತು? ನಾನೇನ್ ಹೊರಗಾಕಿಲ್ಲ, ನೀವೇ ದೆವ್ವ ಹಿಡಿತೇನೆ ಅಂತ ಊರೆಲ್ಲ ಹೇಳ್ಕೊಂಡು ತಿರ್ಗಾಡಿದ್ದು. ಕರ್ಮ. ವಾಪಸ್ ಹೋಗೋಣ. ಯಾಕೆ? ಯಾಕ? ನೀವೇನ್ ಕಡಿಮೆ ಕಾಟ ಕೊಟ್ಟಿದ್ದೀರಾ? ಸರಿ ಆಯ್ತು, ನಮ್ಮನ್ನ ಹೊರಗಾಕಿ ರಾಬ್ನ ಕರ್ಕೊಂಡು ಹೋದೆ, ನಾವೇನ್ ಮಾಡ್ಬೇಕಾಗಿತ್ತು ಹೇಳು? ಫ್ರೀಕಿ ಲಿಂಕ್ ಹೆಸರು ಖರಾಬ್ ಆಗಿದೆ ಗುರು. ಹೌದು, ಹೆಸರು ಖರಾಬ್ ಆಗಿದೆ. ಮೊದ್ಲೇ ಅಷ್ಟೊಂದು ಸಮಸ್ಯೆ ಇತ್ತು, ಮತ್ ನೀವು ಬೇರೆ ಅಷ್ಟೊಂದು ಕಾಟ ಕೊಟ್ರಿ. ನಿಮ್ಮಿಂದ ನಮಗ್ ಲಾಸ್ ಆಗ್ತಿತ್ತು. ನಾವು ಬಿಸ್ನೆಸ್ ಶುರು ಮಾಡಿದಾಗ 3 ಜನ ಇದ್ದಿದ್ದು, ಇಷ್ಟೊಂದು ಸಕ್ಸಸ್ ಆಗುತ್ತೆ ಅಂತ ಯಾವನಿಗೆ ಗೊತ್ತಿತ್ತು? ನಮ್ಗೆಲ್ಲ ಏನ್ ಕನ್ಸ್ ಬಿದ್ದಿತ್ತಾ? ಅಲ್ವಾ? ನಿನಗ್ ಭಯ ಆಯ್ತು, ಈ ಬಿಸ್ನೆಸ್ ನ ನಾವೆಲ್ಲ ಓವರ್ಟೇಕ್ ಮಾಡ್ಕೊಂಡು ಹೋಗ್ತೀವೋ ಅಂತ ನೀನ್ ಹೀಗಾಡಿದ್ಯಾ ಅಷ್ಟೇ.
ನೋಡು, ಆಗಿದ್ದೆಲ್ಲ ಆಗೋಯ್ತು. ಈಗ ರಯಾನಿಂದ ನಾವು ಮತ್ತೆ ಸೇರಿದೀವಿ. ನಾವೀಗ ಮತ್ತೆ ಒಂದು ಟೀಮ್ ಆಗಿದ್ದೀವಿ. ಜನರನ್ನ ಕಾಪಾಡೋದು ನಮ್ ಕೆಲ್ಸ. ನಿಮ್ಗಳ ಜೊತೆ ನಾನು ತುಂಬಾ ಸಲ ಮಾತಾಡಿದ್ದೀನಿ. ಆದ್ರೆ ನಾವು ಹೇಗೆ ಅಂತ ನಿನ್ಗೆ ಅರ್ಥನೇ ಆಗಿಲ್ವಲ್ಲ. ಅರ್ಥ ಆಗೋಕೆ ಅರ್ಥ ಮಾಡಿಸ್ಬೇಕು. ಅರ್ಥ ಆಗಿದ್ರೆ ನೇರವಾಗಿ ಹೇಳ್ಬೋದಲ್ಲ ಅರ್ಥ ಆಗಿದೆ ಅಂತ. ಹಳೆದೆಲ್ಲ ಮರ್ತು ಬಿಡೋಣ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಾಗೆ ಅನ್ಕೊಳ್ಳೋಣ. ನೀನೇ ಗೆದ್ದಿದ್ದು, ನಾವು ಸೋತೋದ್ವಿ. ಸೋತ್ ಗೆದ್ದವನ್ನೇ ಬಾಜಿಗಾರ್ ಅನ್ನೋದು. ಸಿಕ್ತಲ್ಲ ಗುರು, ಕೈ ಬಿಡಕ್ ಬರಲ್ಲ. ನೀವ್ ಎಷ್ಟೇ ಹೇಳಿ ನಾನ್ ಮಾತ್ರ ನಿಮ್ ಮಾತನ್ನು ಒಪ್ಪಲ್ಲ. ಲೋ ಮಗ, ಸರಿಯಾಗಿ ಕನ್ವಿನ್ಸ್ ಮಾಡೋ. ನಮ್ಮಿಬ್ರಿಗೂ ವರ್ಕೌಟ್ ಆಗೋ ಅಂತ ಒಂದು ಐಡಿಯಾ ಇದೆ, ಹೇಳ್ತೀನಿ ಕೇಳು. ನಾವು ಮತ್ತೆ ಸ್ಪೂಕಿ ಲಿಂಕ್ಸ್ಗೆ ಸೇರ್ಕೊಳ್ಳೋದಿಕ್ ಹೋಗಲ್ಲ. ಆದ್ರೆ ಮತ್ತೆ ನಮ್ ಬಿಸ್ನೆಸ್ ನ ಚೆನ್ನಾಗಿ ಮಾಡ್ಕೊಳ್ಳೋದಿಕ್ಕೆ ನಾವೆಲ್ಲ ಜೊತೆಗೆ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಣ. ಹೌದು, ಸರಿಯಾಗಿ ಹೇಳ್ದೆ. ಜೊತೆ ಕೆಲಸ ಮಾಡೋದಾ? ಎಲ್ಲಿ? ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ, ಅದಕ್ಕೆ ದೆವ್ವ ಹಿಡಿದಿದ್ಯಂತೆ. ನಮಗೀಗ ಕಟ್ಟೆ ಕಡೆಯದಾಗಿ ಕಾಡುವ ಪ್ರಶ್ನೆ, ಹಾಯ್, ಫ್ರೀ ಕಿಲ್ಲಿಂಗ್. ನಿಮ್ಮಿಬ್ಬರಿಗೂ ಬೇರೆ ಏನೋ ಹೆಸರಿದೆ ಅಲ್ವಾ? ಸುಪ್ರೀಂ, ಲಾಂಗ್ ಬಾಟಮ್ ಅಂಡ್ ಮೆಕ್ನಾಸ್ಟಿ. ಹಾಯ್, ನಾನು ಲೇಸ್. ಹಾಯ್ ಚಿನ್ನ. ರಾಬ್. ಸಮಸ್ತ ಜನತೆಗೆ ಸೋಡಾ ಬಡ್ಡಿ ಸಂಜುನ ನಮಸ್ಕಾರಗಳು. ನೀವು ದೆವ್ವಾಗಿವ ಹುಡ್ಕೊಂಡು ಬಂದಿದ್ದೀರಾ? ಹೌದು ಗುರು, ಸರಿಯಾಗೆ ಹೇಳ್ದೆ. ಏನ್ ಹೇಳ್ತಾ ಇದ್ದಾನೆ ಗುರು? ಶೂಟಿಂಗ್ ಶುರು ಮಾಡೋಣ. ರಾಬ್, ಬೇಕಾದ್ರೆ ನಿಮ್ಗೆ ಹ್ಯಾಪಿ ಬರ್ಡೇ ಸಾಂಗ್ ಹೇಳ್ತೀನಿ. 200 ರೂಪಾಯಿ ಕೊಡಿ ಅಷ್ಟೇ. ಲೇಸಕ್ಕ ಲೇಸಕ್ಕ. ನಿಜ ಹೇಳು, ನೀನ್ ಕ್ಯಾಮ್ರಾಗೋಸ್ಕರ ಅಂತ ಇಷ್ಟೆಲ್ಲ ಆಕ್ಟ್ ಮಾಡ್ತಿದ್ಯಾ? ಅಯ್ಯೋ, ಏನ್ ಫ್ರೆಂಡ್ಸ್, ನಿಮ್ಗೆ ಹ್ಯಾಪಿ ಬರ್ಡೇ ಸಾಂಗ್ ಬೇಡವಾ? ಆಲೆಕ್, ನೀನ್ ಆಕ್ಟಿಂಗ್ ಮಾಡೋದಿಲ್ಲ ಅಂದ್ರೆ ನಾವು ಪೇ ಮಾಡೋದಿಲ್ಲ ಅಷ್ಟೇ. ಇದೇ ಲಾಸ್ಟು, ಮತ್ತೆ ಹಿಂಗೆಲ್ಲ ಮಾಡಬೇಡ. ಏನೋ ವೈರಲ್ ಆಗೋಣ ಅಂತ ಅಷ್ಟೇ. ಈ ತರ ಆಕ್ಟ್ ಮಾಡೋದಕ್ಕೆ ಪೇ ಮಾಡ್ತಿದ್ದೀರಾ? ಈ ತರ ಆಕ್ಟ್ ಮಾಡೋಕೆ ನಾವು ಖಂಡಿತ ಪೇ ಮಾಡ್ತಿಲ್ಲ. ಸರಿ, ಒಂದು ಹೇಳ್ತೀನಿ ಕೇಳಿ. ಇಲ್ಲಿ ಸುತ್ತಮುತ್ತ ದೆವ್ವಗಳು ತುಂಬಾ ಕಾಟ ಕೊಡ್ತವೆ. ಇಲ್ಲಿ 100 ವರ್ಷಗಳಿಂದ ದೆವ್ವ ಭೂತಗಳು ಯುವಕ ಯುವತಿಯರ್ ಕಂಡ್ರೆ ಕ್ಯಾಚ ಕಂಡ್ಬಿಡ್ತವೆ, ಓಡ್ಬಿಡ್ತಾ ಇದ್ದಾರೆ. ಇಲ್ಲಿ ದೆವ್ವ ಭೂತಗಳು ಎಲ್ಲಿ ಕಾಟ ಕೊಡ್ತಾ ಇದೆ ಅಂತ ನಿನಗೇನಾದ್ರೂ ಗೊತ್ತಿದೆಯಾ? ದೇವದ್ ಕಾಟ? ದೆವ್ವದ್ ಕಾಟ? ದೆವ್ವದ್ ಕಾಟ ನಿಂಗ್ ಗೊತ್ತಲ್ಲ? ಓ ಗೊತ್ತು. ಸರಿ, ಹಾಗೆ ಮಾಡೋಣ. ನೀನ್ ಹೇಳ್ತಿರೋ ಜಾಗಕ್ಕೆಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತೀಯಾ? ಖಂಡಿತ. ಊರಿಂದ ತುಂಬಾ ದೂರ. ಯಾವ್ಯಾವ ತರ ದೆವ್ವ ಬೇಕು ಹೇಳಿ, ಎಲ್ಲ ತರ ದೆವ್ವ ಸಿಕ್ಬಿಡುತ್ತೆ. ನಾವು ಟೆಕ್ನಿಕಲ್ ಶೂಟ್ ಮಾಡಿದ್ರೆ ಗೊತ್ತಲ್ಲ, ಅವತರ ತೆಗೆದ್ಬಿಡ್ತೀನಿ. ಹಾ, ತೆಗೀರಪ್ಪ, ತೆಗೀರಿ. ಏನ್ ತೆಗಿತೀರೋ ತೆಗೀರಿ. ಏನ್ ಗುರು, ಟೆಕ್ನಿಕಲ್ ಆಗೆಲ್ಲ ಶೂಟ್ ಮಾಡ್ತೀಯಾ? ಸರಿ ಮಾಡು. ಇಲ್ಲಿ ನಾವೇಮ್ಮ ಕಿಂಗು. ಹಾ, ಟೆಕ್ನಿಕಲಿ ನಾವೆಷ್ಟು ಸೌಂಡು ಅಂತ ಗೊತ್ತಲ್ಲ, ನಮ್ಮ ಅವತಾರನೇ ಬೇರೆ. ಯಾರು ನಂಬಲ್ಲ. ಸರಿ, ನಡಿ ಹೋಗೋಣ. ಅಲ್ಲ, ಹಾಲ್ ಮಧ್ಯೆ ದೀಪ ಇಟ್ಟಿದ್ದಾರಲ್ಲ, ನಿಮ್ಗೇನ್ ತಲೆ ಕೆಟ್ಟಿದೀಯಾ ಅಂತ? ತುಂಬಾ ಖರಾಬಾಗಿ ಕಾಣಿಸ್ತಾ ಐತೆ. ಇಲ್ಲ, ನಾನು ಇದನ್ನ ಸೆಟ್ ಮಾಡಿಲ್ಲ. ಓ ಓ ಮೂಡ್ ಲೈಟಿಂಗ್. ಮೂಡ ಲೈಟಿಂಗಾ? ಗುರು, ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ಬೇಕು ಗುರು. ನಾನು ಅದನ್ನೇ ಮಾಡ್ತಿರೋದು ಗುರು. ಕಪ್ಸ್ ತಗೊಂಡು ಬಂದಿದ್ದಲ್ಲ, ಆ ಥರ ಪ್ರೊಫೆಷನಲ್ ಕೆಲಸ ಅನ್ಕೊಂಡ. ಆಯ್ತು ಬಿಡು, ಕಪ್ ಬಗ್ಗೆ ಮಾತಾಡಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿಂಗೆ. ಹಾ, ಆಗಿದೆಲ್ಲ ಆಯ್ತು ಬಿಡು. ಇವಾಗ ಯಾಕೆ? ಇಂಟರ್ನೆಟ್ ಅಲ್ಲಿ ಇರೋದೆಲ್ಲ ನಿಜ ಅಂತ ಅನ್ಕೋಬೇಡ ಗುರು. ಮತ್ತಿನ್ನೇನು ಮಾಡಲಿ? ಇನ್ಫಾರ್ಮೇಶನ್ ಬೇಕಲ್ಲ. ಟಿವಿ ನೋಡಬೇಡ, ನ್ಯೂಸ್ ನೋಡಬೇಡ, ರೇಡಿಯೋ ಕೇಳಬೇಡ. ಇಂಟರ್ನೆಟ್ ಸರಿ ಇಲ್ಲ, ಸೋಷಿಯಲ್ ಮೀಡಿಯಾ ಸರಿ ಇಲ್ಲ, ನಂಬೇಡ.
ಏನ್ ಮಾಡ್ಲಿ, ಆ ಹೊಸ ಭಾಷೆ ಓದೋದ್ನ ಕಲಿಬೇಕಾ? ಓದೋದು ಹೊಸ ಭಾಷೆ ಅಲ್ಲ ಗುರು, ತಿಳ್ಕೊ. ನೀನು ಓದೋದನ್ನ ನಂಬಲ್ಲ ಅನ್ಸುತ್ತೆ. ಸರಿ, ನಿನ್ ಪಾಯಿಂಟ್ ಒಪ್ತೀನಿ ಬಿಡು. ಹೌದು, ನಾವು ಗೊತ್ತಲ್ಲ ಯಾರ ಪಾಯಿಂಟು, ನಂದ? ಹಾ. ಇಲ್ಲ ಗುರು, ಅದ್ ನಿಂದು. ಅಲ್ಲ ಗುರು, ನಿಂದು. ಇಲ್ಲ ಗುರು, ನಿಂದು. ಯಾರ್ದು? ಸರಿ, ನಾನು ಹೇಳ್ತೀನಿ ಬಿಡು. ಆಲೆಕ್, ಅವ್ರಿಗೆ ಅವ್ರ ಬಗ್ಗೆ ಸ್ವಲ್ಪ ಮಾತಾಡೋದಕ್ಕೆ ಹೇಳ್ತೀಯಾ? ಹಾ, ಕೇಳ್ತೀನಿ. ಕೆಲಸ ಮಾಡ್ತೀನಿ, ಕೆಲಸ ಮಾಡ್ತೀನಿ. ಕೆಲಸ ಮಾಡ್ತಾನಂತೆ. ಅದೇ ಕೆಲ್ಸನಾ? ಏನ್ ಕೆಲ್ಸ? ಸರಿಯಾಗಿ ಕೇಳು. ಅಲ್ಲ ತಾತ, ಮಾತಾಡಕ್ ಬರ್ತದೆ ಕಲಾ. ಸರಿ, ಇವನು ಕೆಲಸ ಮಾಡ್ತಾನಂತೆ ಅಂದ್ರೆ ಕೈ ಕಾಲು ಬಳಸಿ ಕೆಲಸ ಮಾಡ್ತಾನೆ. ಸರಿ, ಯಾವ ವ್ಯಕ್ತಿಗೆ ದೆವ್ವ ಹಿಡ್ದಿದೆ ಅಥವಾ ದೆವ್ವ ಹಿಡಿದಿರೋ ವ್ಯಕ್ತಿ ಬಗ್ಗೆ ಅವ್ರಿಗೇನಾದ್ರೂ ಗೊತ್ತಾ ಅಂತ ಕೇಳ್ತೀಯಾ? ಪ್ಲೀಸ್ ಕೇಳು. ಇವನು ಏನ್ ಹೇಳ್ತಾ ಇದ್ದೇನಂದ್ರೆ, ಇವನು ಮತ್ತೆ ಇವನ ಮಗಳು ಊರಾಚೆಗೆ ಹೋಯ್ತಾ ಇದ್ರಂತೆ. ಅಲ್ಲಿ ಏನಾಯ್ತು ಅಂದ್ರೆ, ಮುಚ್ಕೊಂಡಿರ, ಅಲ್ಲಿ ಏನಾಯ್ತು ಅಂದ್ರೆ, ಅಲ್ಲಿ ಜೈಂಟ್ ವೀಲು ಗಿರಿಗಿಟ್ಲ ಎಲ್ಲ ಇತ್ತಂತೆ. ಅಲ್ಲಿ ಯಾರು ಇರ್ಲಿಲ್ವಂತೆ, ಒಂದ್ ಬೆಟ್ಟ ಐತಂತೆ. ಆ ಬೆಟ್ಟದಲ್ಲಿ ಒಂದು ಮರ ಐತಂತೆ. ಮಾಮೂಲಿ ಮರ ಅಲ್ಲ, ಸತ್ತೋರ್ ಕಾಲು ಕೈ ತಲೆಗಳೆಲ್ಲ ಇತ್ತಂತೆ. ಅಯ್ಯೋ ದೇವ್ರೆ, ಅದು ಭೂತ ಪ್ರೇತಗಳ ಮನೆ ಅಂತೆ. ಆ ಮರ ಇವ್ರ ಮಗಳನ್ನ ಎಳ್ಕೊಂಡ್ಬಿಡ್ತು. ಅವಳು ಮರದೊಳಗೆ ಹೋಗ್ಬಿಟ್ಲಂತೆ. ಅವಳು ಹೊರಗ್ ಬಂದಾಗ ಅವಳು ಮೊದಲಂಗಿರ್ಲಿಲ್ವಂತೆ. ಅವಳು ದೆವ್ವಗಳ ಒಂದು ಭಾಗನೇ ಆಗ್ಬಿಟ್ಟಿದ್ಲಂತೆ. ಹಂಗಂತಂದ್ರೆ ಅದು ಮಾಂಸದ ಮರನ? ಹೌದು, ಅಲ್ಲಿ ಭೂತ ಪ್ರೇತಗಳೆಲ್ಲ ವಾಸ ಮಾಡ್ತವೆ. ಇವ್ರ ಮಗಳನ್ನ ನೋಡ್ಬೋದಾ? $70 ಇದೆ, ತುಂಬಾ ಚಳಿ ಆಗ್ತಿದೆ. ಇದು ನಿಜ ಅಂತ ಕಾಣುತ್ತೆ. ಲೇ ಮಗನೇ, ಆಕ್ಟಿಂಗ್ ಮಾಡೋ, ಇಲ್ಲಾಂದ್ರೆ ಕಾಸು ಕೊಡಲ್ಲ. ಯಾಕೋ ಇದನ್ನ ನೀವೇ ಸೆಟಪ್ ಮಾಡಿರೋ ಹಾಗೆ ಕಾಣಿಸ್ತಿದೆ. ಇಲ್ಲ ಇಲ್ಲ ಇಲ್ಲ, ನಾವು ಸೆಟಪ್ ಮಾಡಿಲ್ಲ. ಇದು ಹೆಂಗಾಯ್ತು ಗುರುವೇ? ಅಂದ್ರೆ ನಾನು ಹೋಗಿ ಒಳಗೆ ನೋಡ್ಬೇಕಾ? ಲೇ, ಹೆಂಗತ್ತಿದೆ? ಅಯ್ಯೋ, ಏನು ಹೇಳ್ತಾನೆ ಇಲ್ಲ. ನಿನ್ಗೆ ಯಾರು ಹೇಳ್ತಾರೆ? ನಾನ್ ಮಾತಾಡ್ಬೋದಾ? ಅವಳ ಹೆಸರು ಆನಿಯಾ ಅಂತ. ಹುಷಾರಾಗಿ ಮಾತಾಡೋ ಮಗನೇ. ರಾಬ್, ಹೋಗು, ಶೂಟ್ ಮಾಡ್ತಾ ಇರು. ಹಾಯ್ ಆನ್ಯಾ. ನಾನು ಜೇಕಬ್ ಅಂತ. ಹಾಯ್ ಆನ್ಯಾ, ನಾನ್ ಯಾರು ಅಂತ ನಿನಗ್ ಗೊತ್ತಾ? ಏನ್ ಮಾಡ್ತಿದ್ಯಾ ಜೇಕ್? ಏನು, ನಂಗೇನ್ ದೆವ್ವ ಜೊತೆ ಮಾತಾಡ್ ಗೊತ್ತಿದ್ಯಾ? ಜೇಕಬ್, ನಾನ್ ಯಾರು ಅಂತ ಗೊತ್ತಾ? ಅವಳ ಹೆಸರು ಆನಿಯಾ ಅಂತ. ಆನ್ಯಾ, ಕಾಣಿಸ್ತಿದ್ಯಾ? ಏನ್ ಹೇಳ್ತಿದ್ಯಾ? ಲೇ ಲೋ ಮಗನೇ, ಕ್ಯಾಮ್ರಾ ಬಿಟ್ರೆ ಸತ್ತೋಯ್ತು ಕಣೋ. ಆನ್ಯಾ, ನಿನಗೇನಾದ್ರೂ ನೋವಾಗ್ತಿದ್ಯಾ?
ಈ ಐಟಮ್ ಇದೆಯಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಸ್ಟರ್ಬೆನ್ಸಸ್ ಇದ್ರೆ ಇದಕ್ಕೆ ಗೊತ್ತಾಗತ್ತೆ. ಅವಳು ಎಲೆಕ್ಟ್ರಿಕಲ್ ಫೀಲ್ಡ್ ನ ತೆಗ್ದಾಕ್ತಾಳೆ ಅಂತ ನಿನ್ಗೆ ಅನ್ಸುತ್ತಾ ದಡ್ಡ? ಏನ್ ಇವಾಗ ನೀನ್ ಬಂದ್ ಕೆಲಸ ಮಾಡ್ತೀಯಾ? ಯಾವತ್ತಾದ್ರೂ ದೆವ್ವ ನೋಡಿದ್ಯಾ? ಏನಾಯ್ತಾ? ಅವಳು ಪೀರಿಯಡ್ಸ್ ಅಲ್ಲಿ ಇದ್ದಾಳೆ ಅಂತ ಅನ್ಸುತ್ತೆ. ಈ ತರ ಬ್ಲೀಡಿಂಗ್ ಆಗೋದನ್ನ ನನ್ನ ಜೀವನದಲ್ಲಿ ನಾನು ಯಾವತ್ತೂ ನೋಡೇ ಇಲ್ಲ. ಮಗ, ಅವಳು ಸೀಲಿಂಗ್ ಹತ್ತಿದ್ದು ನೀನೇನಾದ್ರೂ ನೋಡ್ದೀಯಾ? ಇದೆಲ್ಲ ಸೆಟಪ್ ಆಗಿರೋದೆ ತಾನೆ? ಅವಳು ಸೀಲಿಂಗ್ ಮೇಲೆ ಇದ್ಲು, ಶೋ ಅಲ್ಲ. ಅಂದ್ರೆ ಇದು ರಿಯಲ್ ಅಂತಿದೀಯಾ? ನೋಡಿದ್ರೆ ಗೊತ್ತಾಗ್ತಿಲ್ವಾ? ಅವಳು ಸೀಲಿಂಗ್ ಹತ್ಬಿಟ್ಟಿದ್ದಾಳೆ. ಶನಪ್ಪ, ಏನೋ ಮಾಡ್ತಿದೀಯಾ? ಇವಾಗ ಏನದನ್ನ ಶೂಟ್ ಮಾಡ್ಬೇಕಾ? ನೀವೆಲ್ಲ ಯೋಚನೆ ಮಾಡಕ್ಕೆಲ್ಲ ಹೋಗ್ಬೇಡಿ. ನಿಮಗೆ ನಾನಿದ್ದೀನಲ್ಲ, ಕೆಚ್ಚು ಕೆಡವಾಗ್ತೀನಿ. ಇಲ್ಲಿ ಪವಿತ್ರ ನೀರು. ಅದೆಲ್ಲಿಂದ ತಗೊಂಡ್ ಬಂದೆ? ಅದಕ್ಕೆಲ್ಲ ಚರ್ಚಲ್ಲಿ ಪ್ರೀಸ್ಟ್ ಆಗಿರ್ಬೇಕು ಅಲ್ವಾ? ಇಲ್ಲಾಂದ್ರೆ ಹೇಗ್ ಸಿಗತ್ತೆ ಹೇಳು? ಸಿಗಲ್ಲ. ಬೈಬಲ್ ನೀನು ನೀರೊಳಗೆ ಹಾಕಿದ್ಯಾ? ಹೌದು ಮಗ, ಅದು ವರ್ಕ್ ಆಗಲ್ಲ ಅನ್ಸುತ್ತೆ ಕಣೋ. ಏನ್ ಇದಕ್ಕೆಲ್ಲ ನೀತಿ ನಿಯಮ ಅಂತ ಇರುತ್ತಾ? ಹೌದಾ? ಇರುತ್ತೋ ಬಿಡುತ್ತೋ ನಾನು ನೋಡ್ಕೋತೀನಿ. ಯು ಡೋಂಟ್ ವೆರಿ. ಜಾಗ ಬಿಡುಗರು ಮಾಡ್ಕೋ. ಜೇಕ್, ನಾನು ಬಂದಿದ್ದೀನಿ. ಶಾನ್, ನಾನು ಬಾಗ್ಲ ಆಚೆನೆ ನಿಂತಿದ್ದೀನಿ. ಜೇಕ್, ಇವಳು ನನ್ನೇನ್ ನೋಡ್ತಿದ್ದಾಳೆ? ಶಾನ್, ರಾಬ್ ಒಳಗ್ ಬರ್ತಿದ್ದಾನೆ. ಹೋಗೋ ನನ್ ಮಗನೆ. ಆಮೇಲೆ ನೀನು. ಹೆದರು ಬಿಟ್ಟಿದ್ದೆ. ರಾಬ್ ನನ್ನ ಮಗ ಬಂದ. ಎಲ್ಲದ್ದು ಗುರು? ಕಾಣಿಸ್ತಿಲ್ವಲ್ಲ? ಇವಾಗ ನಾನು ಅವಳ ಜೊತೆ ಮಾತಾಡಕ್ ಪ್ರಯತ್ನ ಪಡ್ತೀನಿ. ಓ, ಸಿಕ್ಕಿದ್ಲು ಕಣ. ಇವಳು ಬೆಡ್ ಕೆಳಗೆ ಔಸ್ಕೊಂಡಿದ್ದಾಳೆ. ಹಾಯ್, ಅಲ್ಲೇನ್ ಮಾಡ್ತಾ ಇದೀಯಾ? ಹಾಯ್, ಕೆಳಗೇನ್ ಮಾಡ್ತಿದ್ಯಾ? ಕಳ್ಳ ಪೊಲೀಸ್ ಆಟ ಆಡ್ತಿದ್ದೀನಿ, ಬರ್ತೀಯಾ? ಬೆಡ್ ಕೆಳಗ? ಏನಾಯ್ತು? ಹಾ, ನಾನು ಆ ಹುಡುಗಿ ಪ್ರಾಣ ಉಳಿಸ್ದೆ ಗೊತ್ತಾ? ಅದು
ಪಿಕ್ಚರ್ ಅಲ್ಲಿ ತೋರಿಸ್ತಾರಲ್ಲ ಆ ತರ ಗ್ರಾಫಿಕ್ಸ್ ತಾನೆ. ನೀವೇ ಹೋಗಿ ಸೆಟಪ್ ಗಿಟಪ್ ಮಾಡ್ಬಿಟ್ರಾ ಅಂತ. ಹಾ ಏನ್ ಹೇಳ್ತಿದ್ಯಾ ಗುರು ನೀನು? ಯಾವ ಎಫೆಕ್ಟ್ ಹಾಕಿಲ್ಲ ಗುರು. ಶಾನ್, ನೀನು ರೂಮಲ್ಲಿ ಏನು ಮಾಡಿಲ್ಲ ತಾನೆ? ಇಲ್ಲ ಗುರು, ನಾನು ಹೇಳೋದು ಅರ್ಥ ಆಗ್ತಿಲ್ವಾ? ನಾ ಹುಡುಗಿ ಪ್ರಾಣ ಉಳಿಸಿದ್ದೀನಿ. ನಾನು ಹೀರೋ ಗುರು. ಸರಿ ಅಲೆಕ್, ಎಷ್ಟು ಜನರಿಗೆ ದೆವ್ವ ಹಿಡಿಯೋದನ್ನ ನೀನ್ ನೋಡಿದ್ಯಾ ಹೇಳು? ಕಣ್ಣಾರೆ ನೋಡಿರೋದು. ನನಗೇನು ಗೊತ್ತು, ನೀವು ಹೇಳ್ದಾಗ ನಾನು ಕೇಳ್ತೀನಿ ಅಷ್ಟೇನೆ. ಸರಿ, ಇದ್ ನಿನ್ಗೆ ಎಲ್ಲಿ ಸಿಕ್ತು? ಅಯ್ಯ, ಬಾರ್ನಲ್ಲಿ ಕುಡಿಯಕ್ ಬರ್ತಾರಲ್ಲ ಅವ್ರುಗಳು ಹೇಳಿದ್ದು. ಏನಂದೆ? ಅದ್ರ ಬಗ್ಗೆ ಸ್ಟಡಿ ಮಾಡ್ದೆ ಹೆಂಗ್ ಗುರು ನಮ್ಮನ್ನ ಕರ್ಕೊಂಡೋದೆ? ಅಲ್ಲ, ಇದು ಹೀಗೂ ಆಗಿರ್ಬೋದು ಅಲ್ವಾ? ಏನಂತಂದ್ರೆ ಅವಳ ದೇಹದಲ್ಲೇನು ದೆವ್ವ ಇಲ್ಲ ಅಂತ ಅನ್ಸುತ್ತೆ. ಅವಳಿಗೇನೋ ರೋಗ ಇರ್ಬೋದು, ಅದ್ ನಮಗ್ ಗೊತ್ತಿಲ್ಲ ಅಷ್ಟೇ. ಅಂದ್ರೆ ನಾ ರೋಗ ಗುಣ ಮಾಡ್ದೆ ಅಂತಿದ್ಯಾ? ಯಾವ ತರದ ರೋಗದ ಬಗ್ಗೆ ಮಾತಾಡ್ತಾ ಇದ್ದೆ ಗುರು? ಆಕ್ಟಿಂಗ್ ಹೇಳ್ಕೊಡೋನು, ನನ್ನನ್ನೇ ಯಾರು ಹೊಗಳ್ತಾ ಇಲ್ಲ. ಹೊಟ್ಟೆ ನೋಡು ಗುರು, ಕಿತ್ತೋಗಿರೋ ಆಕ್ಟಿಂಗ್ ಅಂತಾರೆ. ಮುಚ್ಚ್ರಿ ಸಾಕು. ಸರಿ, ನಾವಿಲ್ಲಿ ನೋಡಿರೋದು ನಿಜ ಅಂತಾನೆ ಆದ್ರೆ ಆಗ ಒಂದ್ ರೀತಿ ಒಳ್ಳೇದೇ ಆಗತ್ತೆ. ಇವಾಗ ನಾವ್ ಏನ್ ನೋಡಿದ್ವಿ ಅದು ರಿಯಲ್ ಆಗಿದ್ರೆ ಏನ್ ಮಾಡೋದು? ನಾವ್ ಏನ್ ಮಾಡಕ್ಕಾಗತ್ತೆ ಹೇಳು ಗುರು? ನಿಜವಾಗ್ಲ ಮರದಲ್ಲಿ ದೆವ್ವ ಭೂತ ಇದೆ. ಓ ಹೌದಾ? ಈ ನನ್ ಮಗನ್ ನಂಬ್ಕೊಂಡ್ರೆ ಅಷ್ಟೇ ಕತೆ. ಗುಬಾಡ್ ನನ್ ಮಗ. ಶಾನ್, ಮುಚ್ಕೊಂಡಿರ್ತೀಯ? ನೋಡಿ, ನಾವೀಗ ಹೋಗಿ ಆ ಮರ ಹುಡುಕ್ಬೇಕಾ? ಆ ಮರನ ಹುಡುಕಿ ಅದನ್ನ ನಾಶ ಮಾಡ್ಬೇಕಾ? ಪ್ರಪಂಚ ಕಾಪಾಡ್ಬೇಕಾ? ಪ್ರಪಂಚನ ಕಾಪಾಡೋದಕ್ಕೆ ನಾವೆಲ್ಲ ಏನ್ ಸೂಪರ್ ಹೀರೋಗಳಲ್ಲ ಗುರು. ಶಾನ್, ಕಾಮಿಡಿ ಮಾಡ್ಬೇಡ. ಮರದಲ್ಲಿ ಯಾವ್ದೋ ರೀತಿ ಒಂದು ದೆವ್ವ ಇದೆ ಅಂತ ಜನ ಅನ್ಕೊಂಡಿದ್ದಾರೆ. ಆ ಮರನ ನಾಶ ಮಾಡಿದ್ರೆ ದೆವ್ವನು ನಾಶ ಮಾಡ್ದಂಗೆ. ಇದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ, ಸಹಾಯ ಆಗುತ್ತೆ. 21ನೇ ಶತಮಾನದಲ್ಲೂ ದೆವ್ವ ಭೂತ ಅಂತ ಎಲ್ಲ ನಂಬ್ತೀರಾ? ನಿಮ್ಗೇನ್ ಬುದ್ಧಿ ಇಲ್ವಾ ಗುರು? ಗುರು, ನಾವಿನ್ನೂ ಇಲ್ಲೇ ಇದ್ದೀವಿ. ಅಯ್ಯೋ, ಆಗ್ಲೇನೆ ಕ್ಲೋಸಿಂಗ್ ಟೈಮ್ ಆಗೋಯ್ತಾ? ಅಯ್ಯ, ನಾನಿನ್ನು ಎಣ್ಣೆನೇ ಆರ್ಡರ್ ಮಾಡಿಲ್ಲ. ಇಷ್ಟು ಬೇಗ ಇವರು ಕ್ಲೋಸ್ ಮಾಡಿರ್ಲಿಲ್ವಲ್ಲ? ಇಳಿಸೋ. ಹೆದರ್ಸ್ಬೇಕು ಅಂತಾನೆ ಮಾಡಿರೋದು. ಏನಾಯ್ತು? ಯಾಕೆ ಎತ್ಕೊಂಡಿದ್ಯಾ? ಇಳಿಸೋ. ಇದೇ ತಾನೆ ಬೇಕಾಗಿರೋದು. ದೆವ್ವ ಹೋಯ್ತೋ ಇಲ್ವೋ ಹೇಳ್ರೋ, ಬಾರ ಇದ್ದಾಳೆ. ಆ ಜಾಗ ಎಲ್ಲಿದೆ ತೋರ್ಸು. ಜೇಕ್, ಏನ್ ಮಾಡ್ತಿದ್ಯಾ? ಜೇಕ್, ಏನು ಏನ್ ಮಾಡ್ತಿದ್ಯಾ? ನಮಗ್ ಬೇಕಾಗಿರೋದು ಮಾತ್ರ ತಗೋತಾ ಇದ್ದೀನಿ. ನಾವು ವಾಪಸ್ ಬರಲ್ಲ ಅಂತ ನನಗೆ ಭಯ ಆಗ್ತಾ ಇದೆ. ವಾಪಸ್ ಬಂದಿಲ್ಲ ಅಂದ್ರೆ ನಮ್ ವಿಲನ್ಗಳು ಯಾರು ಅಂತ ಗೊತ್ತಾ? ನಂಗೆ ನಮ್ಮ ಅಪ್ಪನೇ ಗೊತ್ತಿಲ್ಲ. ಅಲ್ಲ ಕಣ, ಸುಮ್ಮನೆ ನಾವು ಜಗಳ ಮಾಡೋ ಬದಲು ಚರ್ಚೆ ಮಾಡೋಣ. ಜೇಕ್, ಇವನ್ ಹೇಳೋದು ಕರೆಕ್ಟೇ. ಅಲ್ಲ, ಅದು ನಾವ್ ಏನ್ ಮಾಡ್ತಿದೀವಿ, ಸರಿನಾ ತಪ್ಪ? ಸ್ವಲ್ಪ ಯೋಚನೆ ಮಾಡೋಣ. ನೀವೇನಾದ್ರೂ ಮಾಡ್ಕೊಳ್ಳಿ, ನಾನಂತೂ ಬಂದೇ ಬರ್ತೀನಿ. ಇಟ್ಟು ಹೆಜ್ಜೆನ ನಾನು ಯಾವತ್ತೂ ಹಿಂದೆ ಇಟ್ಟವನಲ್ಲ. ನಡಿಗುರು, ಹೋಗಿ ಕೆಚ್ಕೆಡ್ವಾ ಕಣ. ಯಾಕೆ ನಿಮಗೆ ಮೀಟ್ರ್ ಇಲ್ವಾ? ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಖಂಡಿತ ಅಂತೂ ಇದು ರಿಯಲ್ ಆಗಿರಲ್ಲ. ಸಡನ್ ಆಗಿ ಮನೆ ಬಾಗಿಲು ಹಾಕೊಂಡ್ಬಿಡೋದು, ರಾತ್ರಿ ನಾಯಿ ಬಿಡೋದು, ಅಮಾವಾಸ್ಯೆ, ಕರಿಬೇಕು, ಇದೆಲ್ಲ ನಾವು ಮಾಡ್ಕೊಂಡಿರೋದು. ಇದಕ್ಕೆಲ್ಲ ಉತ್ತರಗಳು ಸಿಗುತ್ತೆ.
ಸರಿ, ಇದುವರೆಗೂ ಏನೇನ್ ನಡೀತು ಅಂತ ಹೇಳು. ನೀನ್ ಒಂದಕ್ಕಾದ್ರೂ ಉತ್ತರ ಕೊಟ್ರೆ ನಾವೆಲ್ಲ ಹಾಗೆ ಸುಮ್ನೆ ವಾಪಸ್ ಮನೆಗೆ ಹೋಗ್ಬಿಡೋಣ. ಹೌದು, ನಿನಗ್ ಗೊತ್ತಿರೋದಿಲ್ಲ. ಈಗ ಆ ವಿಷಯ ಎಲ್ಲ ಬಿಡಿ. ಶಾನ್, ಗುರು, ನಾನು ಎಂಟೇದೆ ಗಂಟು ಅಂತೆಲ್ಲ ಬಿಲ್ಡಪ್ ಕೊಟ್ಟು ನೋಡಕ್ ಹೋಗ್ಬೇಡ. ನಾನು ಮೀಟರ್ ಮಂಜ ಅಲ್ಲ. ಇಲ್ಲ ಗುರು, ಫುಲ್ ಮೀಟರ್ ಆಫ್. ನನಗೆ ನಾನು ಹೆದ್ರು ಪುಕ್ಲ, ಆದರೆ ದೋಸ್ತಿ ಅಂದಮೇಲೆ ನಾನು ನಿನ್ನ ಬಿಟ್ಟು ಹೋಗಲ್ಲ. ನಾನು ನಿನ್ನ ಜೊತೆ ಬರ್ತೀನಿ, ನಡಿ. ಲೇಸ್, ಆಯ್ತು, ನಿಮ್ ಜೊತೆಗೆ ಬರ್ತೀನಿ, ನಡೀರಿ. ಅದು ನೀವಿಬ್ರು ಮುಂಚೆ ಹೀಗೆ ಮಾಡಿದ್ದೀರಾ ಅಲ್ವಾ? ಹೌದು, ನಾವು ಮಾಡಿದ್ದೀವಿ. ನಾವು ಬಂದಾಯ್ತು. ಗುರು, ಈ ಜಾಗ ಸಿಕ್ಕಾಪಟ್ಟೆ ಭಯಾನಕವಾಗಿದೆ. ನಮ್ಗಿಂತ ಮುಂಚೆನೆ ಬೇರೆ ಯಾರೋ ಬಂದಿರೋ ಆಗಿದೆ. ಟೈರ್ ಗುರ್ತಿದೆ ನೋಡು. ವಯಸ್ಸಿನ ಹುಡುಗಿರೋ ಕಾಲೇಜಿಗೆ ಚಕ್ಕರ್ ಹೊಡೆದು ಇಲ್ಲಿಗೆ ಬರೋದು. ಓ, ಸ್ವರ್ಗ ನೋಡಕ್ ಬಂದಿರಬೇಕು. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ, ಹಾಗೆ. ಇಲ್ಲಿ ದೆವ್ವ ಇತ್ತು ಅಂದರೆ ನೀವೆಲ್ಲ ಸಾಯ್ತೀರಾ, ನಾನು ಒಬ್ಬನೇ ಉಳಿತೀನಿ. ಆಗ ಈ ಕತೆನ ಇಡೀ ಪ್ರಪಂಚಕ್ಕೆ ಹೇಳ್ತೀನಿ. ಲೇ, ನನಗೇನಾಗುತ್ತೆ? ಓ, ನೀನೇ ಹೋಗಿ ಬಂದೆ. ನೀನು ಪಾರ್ಟ್ 1 ಇರ್ತೀಯ ಬಿಡು. ನಾನೇ ಹೀರೋ ಆಗ್ತೀನಿ. ಅಯ್ಯೋ, ಈ ಜಾಗ ಎಷ್ಟು ದೊಡ್ಡದಾಗಿದೆ ನೋಡು. ಇಲ್ಲಿ ಒಂದು ನರ್ಪಿಳೆನೂ ಇಲ್ಲ ಅನ್ಸುತ್ತೆ. ನೀನು ಕೆಲಸ ಮಾಡೋದು ನೋಡೋಕೆ ಖುಷಿ ಗುರು. ಏಯ್, ಸುಮ್ಮನೆ ಹೋಗೋ ಕಡೆಲಿ. ನನ್ನ ಮಕ್ಕಳು ಎಲ್ಲಿಂದ ಬರ್ತಾರೋ ಮೀಟ್ರೇ ಇಲ್ಲ. ತೆರಿಗೆ ಕೆಲಸನೇ ಮಾಡ್ತಿಲ್ಲ. ಹಲೋ, ಯಾರಾದ್ರೂ ಉತ್ತರ ಕೊಟ್ರೆ ನೀನೇನ್ ಮಾಡ್ತೀಯ? ಹೆಂಗಿದೆ ನೋಡು ಗುರು. ಸಖತ್ತಾಗಿದೆ. ನಾವು ಹಾರ್ಟ್ ಹುಡುಕ್ಬೇಕು. ಆ ದೇವದ ಬುಕ್ಕಲ್ಲಿ ಹಾಗೆ ಬರ್ದಿರೋದು. ಮೊದಲು ಹಾರ್ಟ್ ಹುಡುಕ್ಬೇಕಂತೆ. ನೀನು ಸಿಕ್ಕಾಪಟ್ಟೆ ಬುಕ್ಸ್ ಓದ್ತೀಯ ಗುರು.
ಯಾರು ಒಬ್ರಿಂದ ಒಬ್ರು ತುಂಬಾ ದೂರ ಹೋಗ್ಬೇಡಿ. ದೆವ್ವಗಳು ನಾವ್ ಅನ್ಕೊಂಡಂಗೆ ಇರಲ್ಲ ಅನ್ಸುತ್ತೆ. ಅದು ಅಂದ್ರೆ ಸತ್ತೋಗಿರೋ ಮನುಷ್ಯರು ಆತ್ಮವಾಗಿ ತಿರುಗ್ತಾರೆ, ನಮಗೆ ಕಾಟ ಕೊಡ್ತವೆ ಅನ್ಕೋತೀವಿ. ಆದರೆ ಅದನ್ನ ಪ್ರೂವ್ ಮಾಡೋಕೆ ಯಾರು ರಿಸರ್ಚ್ ಮಾಡಿಲ್ಲ ಗೊತ್ತಾ. ಆದರೆ ಅವು ಬೇರೆನೇ ಆಗಿರ್ಬೋದು ಅಲ್ವಾ? ಹೇಗೆ ಅಂದರೆ ಅವುಗಳು ನಮ್ಮ ರೀತಿಯೇ ನಟಿಸ್ತಾ ಇರ್ಬೋದು, ಆ ರೀತಿಯಲ್ಲಿ ಬದುಕಿದೀವಿ ಅನ್ಕೋತಿರ್ಬೋದೇನೋ. ಅದಕ್ಕೆ ಅವು ಇಲ್ಲಿಗೆ ಬರೋದು, ಮನುಷ್ಯರ ಥರ ಬದುಕೋದಿಕ್ಕೆ. ಪ್ರತಿ 5 ಸೆಕೆಂಡ್ಗೂ ಒಬ್ರು ಇನ್ನೊಬ್ರ ಕಡೆ ಗಮನ ಕೊಡ್ತಾ ಇರಬೇಕು. ನೀನ್ ನನಗಿಂತ ದೊಡ್ಡ ಪುಕ್ಲ ಗುರು. ಹೋಗ್ಲಿ ಬಿಡು, ನಾನೇ ನೋಡ್ಕೋತೀನಿ. ಹೆಂಗೆ ನಾವು ಓಪನ್ ಮಾಡು. ಗುರು, ಹ್ಯಾಂಡ್ ಸ್ಯಾನಿಟೈಸರ್ ಅಲ್ಲಿ ಕೈ ತೊಳಿದೇನೆ, ನಾನು ಯಾವುದನ್ನು ಮುಟ್ಟಲ್ಲ. ಇನ್ನು ಕೊರೋನಾ ಮೋಡಲ್ಲೇ ಇದೆಯಾ ಗುರು? ಓ ಗುರುವೇ, ಈ ಜಾರಲ್ಲಿ ತಲೆ ಮತ್ತೆ ಕೈ ಇದೆ ಗುರು. ಆಲೆಕ್, ಆಲೆಕ್, ಬೇಗ ಬಾಯಿಲಿ ಇದನ್ನ ಮುಟ್ ನೋಡು. ತಪ್ಪು ತಿಳ್ಕೊಬಿಟ್ರೆ ಕಷ್ಟ ಕಣಪ್ಪ. ಕಾಮಿಡಿ ಪೀಸ್ ನನ್ನ ಮಗ. ವಿನ್ಸೆಂಟ್, ಆಲೆಕ್, ಇಲ್ಲಿ 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 ಹೋಗೋ, ಮರದ ಕಡೆ ಹೋಗೋ. ಆ ಮರ ನನ್ನ ಮನೆ. ವಿನ್ಸೆಂಟ್. ಆಲೆಕ್ ಓಡೋದ, ಮೇಲಿಂದ ಬಿದ್ದ ಅಂತ. ಶಾನ್, ಶಾನ್, ನಾನು ಬರ್ತಾ ಇದ್ದೀನಿ, ಕಾಪಾಡ್ತಾ ಇದ್ದೀನಿ, ಹೆದರ್ಬೇಡ.
ನಾನು ಬರ್ತಾ ಇದ್ದೀನಿ. ಓಡು! ರಾಬ್, 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 ಎಲ್ಲಿದ್ದೀರಾ? ಯಾರು? ಯಾರಿಗೋಗಿದ್ದು? ಯಾಕಿದೆಲ್ಲ ಮಾಡ್ತಿದ್ಯಾ? ಅಮ್ಮ, 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 ಯಾಕೆ ನನ್ನ ಯಾಕೆ ಕೊಂದೆ? ನನಗೆ ನೀನು ಲೂಯಿಸ್ ಅಂತ ಹೆಸರಿಡ್ಬೇಕು ಅನ್ಕೊಂಡಿದ್ದೆ ಅಲ್ಲ, ನಿನಗೆ ನೆನಪಿಲ್ವಾ ಅಮ್ಮ? ಲೂಯಿಸ್, ನೀನ್ ಬದುಕೇ ಇರ್ಲಿಲ್ಲ. ನಾನ್ ನಿನ್ನ ಸಾಯಿಸ್ಲಿಲ್ಲ. ನೀನ್ ಜೀವಂತ ಇಲ್ಲ ಅಂತ ಡಾಕ್ಟರ್ ನನಗೆ ಹೇಳಿದ್ದು. ನಾನ್ ನಿನಗೆ ಇಷ್ಟ ಇಲ್ಲ ಅಂತ ಗೊತ್ತಿತ್ತು ಅಮ್ಮ. ನೋಡು, ಅವ್ರು ನನಗೆ ಎಲ್ಲ ಹೇಳ್ತಾರೆ. ನಿಂಗೆ ಗೊತ್ತಾ, ಅವ್ರು ನನಗೆಲ್ಲ ಹೇಳ್ತಾರೆ. ಯಾರು? ಹೇ, ನೀನ್ ನನ್ನ ನೋಡಕ್ ಇಷ್ಟಪಡ್ತೀಯ ಅಮ್ಮ? ಇಲ್ಲಿ ನಾನ್ ನಿನ್ ಜೊತೆ ನೀರಲ್ಲಿದ್ದೀನಿ. ನೀನ್ ತಿರಸ್ಕರಿಸಿದ ಮಗುನ ನಿಂಗ್ ನೋಡಕ್ ಇಷ್ಟ ಇಲ್ವಾ? ಓ, ಯೋಚನೆ ಮಾಡ್ಬೇಡ, ನಾನೇ ನಿನ್ ಹತ್ರ ಬರ್ತೀನಿ. ಹೇ ಅಮ್ಮ, ನಾನಿದು ನೀನು ಕಳ್ಕೊಂಡ ಮಗ.
ಓ ನನ್ ಬಗ್ಗೆ ಮರ್ತು ಬಿಟ್ಟಿದ್ಯಾ ಅಲ್ವಾ? ಓ ಓ ಓ ನಿನ್ನ ಮಿಸ್ ಮಾಡ್ಕೋತಿದ್ದೀನಿ.
ಎಲ್ಲಿದ್ದೀರಾ ಮತ್ತೆ ಏನ್ ನಡೀತಾ ಇದೆ? ನಮ್ಮ ಥೀಮ್ ಪಾರ್ಕ್ಗೆ ಬರೋ ಜನರೆಲ್ಲ ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ ಅಂದ್ರೆ ಇದೇನೆ, ನಾವು ನಿಮ್ಮ ಸಾವನ್ನ ನಿಮ್ಮೆದುರಿಗೆ ತಂದ್ಕೊಡೋರ್ಗೆ ರಿಲ್ಯಾಕ್ಸ್ ಆರಾಮಾಗಿ ಕೂತಿರಿ. ಈಗ ನಿಮ್ಮ ಕರಾಳ ಅನುಭವಗಳ ಮೊದಲ ಹಂತ ಶುರು ಆಗ್ತಿದೆ. ಮೊದಲ ಹಂತ ಗೇಮ್ಸ್. ನೀವು ಸಾವು ಮತ್ತು ಬದುಕಿನ ಮಧ್ಯ ಹೋರಾಡುವಾಗ ಈ ಆಟ ರಸವತ್ತಾಗಿರ್ಲಿ ಅನ್ನೋದು ನಮ್ಮ ಉದ್ದೇಶ. ಎರಡನೇ ಹಂತ ಟ್ರಾನ್ಸ್ಫರ್. ನೀವು ಇದುವರೆಗೂ ಏನನ್ನ ತುಂಬಾ ಪ್ರೀತಿಸ್ತಿದ್ರೋ ಅದನ್ನ ತುಂಬಾ ದ್ವೇಷ ಪಡೋ ಹಾಗೆ ಇದು ಮಾಡುತ್ತೆ. ಮೂರನೇ ಹಂತ ಪಾಡೂಟ. ನಿಮ್ಮನ್ನೆಲ್ಲ ಕೊಚ್ಚ ಕೊಚ್ಚ ಹಾಕಿ ಚೆನ್ನಾಗಿ ತೆಂದು ಥೇಗೆ ಗುಂಡಾಂತರ ಮಾಡೋದೆ ಈ ಬಾಡೂಟದ ಕೆಲಸ. ಈಗ ನಮ್ಮ ಪ್ರೆಸೆಂಟೇಶನ್ ಮುಗಿದಿದೆ. ಮೊದಲ ಹಂತಕ್ಕೆ ನೀವೀಗ ಸಿದ್ಧರಾಗಿ ಟನ್ 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 ಮಜಾ ಮಾಡಿ. ನಮ್ಮ ಥೀಮ್ ಪಾರ್ಕ್ ನ ಎಲ್ಲಾ ಆಟಗಳನ್ನ ಎಂಜಾಯ್ ಮಾಡಿ ಸಾವಿನ ಹತ್ರಕ್ಕೆ ನಲಿನುತ್ತಾ ಹೋಗಿ. ಈಗ ನೀವು ಅನುಭವಿಸುವ ನರಕ ಯಾತನೆಯನ್ನ ಹಂತ ಹಂತವಾಗಿ ಹೇಳ್ತೀನಿ ಕೇಳಿ.
ಯುದ್ಧಕ್ಕೀಗ ಸಿದ್ಧರಾಗಿ ಮಜಾ ಮಾಡಿ. ಹುಟ್ಟು ಸಾವು ಒಂದು ಚಕ್ರ ಇದ್ದ ಹಾಗೆ ಸುತ್ತುತ್ತಾನೇ ಇರುತ್ತೆ. ಆ ಹುಟ್ಟು ಸಾವಿನ ಮಧ್ಯ ಬದುಕು. ಆ ಬದುಕ ನೀವು ಹೇಗೆ ಬದುಕ್ತೀರಾ? ಬದುಕ್ತೀರಾ, ಸತ್ತು ಬದುಕ್ತೀರಾ, ಸಾಯ್ತಾ ಸಾಯ್ತಾ ಬದುಕ್ತೀರಾ, ಬದುಕ್ತಾ ಸಾಯ್ತೀರಾ. ಈ ಹುಟ್ಟು ಸಾವು ಬೇಕಾ ನಿಮಗೆ? ಅದಕ್ಕೆ ಶಾಶ್ವತವಾಗಿ ನಾನು ಸಾವು ಕೊಡ್ತೀನಿ. ಸಾವಲ್ಲಿ ಬದುಕ್ತಾ ಹೋಗಿ ಬದುಕಿ ಎಷ್ಟು ಸಾಯ್ತೀರಾ? ಎದ್ದೇಳಿ, ನಿದ್ದೆಯಿಂದ ಎದ್ದೇಳಿ, ನಿಮ್ಮ ಬದುಕಿಂದ ಎದ್ದೇಳಿ, ಸಾವಿನ ಎದ್ದೇಳಿ. ಮಜಾ ನೋಡ ಎರಡನೇ ಹಂತ ಟ್ರಾನ್ಸ್ಫರ್. ಹುಟ್ಟು ಸಾವಿನ ಚಕ್ರ ಇವತ್ತು ಮುರಿದು ಹೋಗಲಿ. ಹುಟ್ಟು ಸಾವಿನ ಚಕ್ರ ಇವತ್ತು ಮುರಿದು ಹೋಗಲಿ. ಪ್ಲೀಸ್ ನಾನು ಬಿಟ್ಬಿಡಿ, ನಾನು ಹೋಗ್ತೀನಿ ಪ್ಲೀಸ್. ಇಲ್ಲ, ಹುಟ್ಟು ಸಾವಿನ ಚಕ್ರ ಇವತ್ತು ಮುರಿದು ಹೋಗಲಿ.
ಎರಡನೇ ಹಂತ ಟ್ರಾನ್ಸ್ಫರ್. ಎರಡನೇ ಹಂತ ಟ್ರಾನ್ಸ್ಫರ್. ನೀವು ಇದುವರೆಗೂ ತುಂಬಾ ಪ್ರೀತಿಸಿರೋ ವಿಷಯಗಳನ್ನೆಲ್ಲ ನೀವೀಗ ತುಂಬಾ ದ್ವೇಷಿಸ್ತೀರಾ. ಒಟ್ಟು ಸಾವಿನ ಚಕ್ರನ ಮುರಿಯೋದೇ ನಮ್ಮ ಉದ್ದೇಶ. ನೀವು ಇದುವರೆಗೂ ತುಂಬಾ ಪ್ರೀತಿಸಿರೋ ವಿಷಯಗಳನ್ನೆಲ್ಲ ನೀವೀಗ ತುಂಬಾ ದ್ವೇಷಿಸ್ತೀರಾ. ನಿನಗೇನು ಆಗಿಲ್ಲ ತಾನೇ? ಯಾಕೋ ಸ್ಲೋ ಮೋಷನ್ ಅಲ್ಲಿ ಮಾತಾಡ್ತಾ ಇದೀಯಾ? ನೆಟ್ಟಿಗೆ ಮಾತಾಡಕ್ ಏನೋ ಆಗಿದೆ ನನ್ನ ಮಗನೇ. ಏನ್ ದೆವ್ವ ಕುಣಿತಾ ಇದೀಯಾ? ನಿನ್ ಸುತ್ತ ನಿಂತಿರೋ ದೆವ್ವಗಳು ನಿನಗೆ ಕಾಣಿಸ್ತಾ ಇಲ್ವಾ? ನನಗ್ ಕಾಣಿಸ್ತಾ ಇಲ್ಲ, ನಿನಗ್ ಕಾಣಿಸ್ತಾ ಇದೀಯಾ? ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ, ಸರಿನಾ? ಕೈ ಕೊಡು. ಎದ್ದೇಳು. ನಿನ್ ಫ್ರೆಂಡ್ಸ್ ಎಲ್ಲೋದ್ರು? ದೆವ್ವದ ಸಿನಿಮಾದಲ್ಲಿ ಹಾರರ್ ಸೀನ್ಗಳು ಬರ್ತಾವಲ್ಲ, ಹಂಗಿದೆ ಕಣ. ಭಯ ಆಗ್ತಿದೆ. ಧೈರ್ಯ ತಗೋ, ಏನೂ ಆಗಲ್ಲ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಏನು? ಮೇರಿ ಗೋ ರೌಂಡ್. ಅಲ್ಲಿಗೆ ಹೋಗ್ಬೇಕು. ಜೇಕೆಗೆ ತುಂಬಾ ಇಷ್ಟ. ಸರಿ, ಈ ಕಡೆಗೆ.
ನೋಡು, ಇವಾಗ ನಾವು ಆ ಕಡೆಗೆ ಹೋಗೋಣ. ಆದ್ರೆ ನಾವ್ ಇಲ್ಲಿ ಹುಡುಕೆ ಇಲ್ವಲ್ಲೋ. ಅವನು ಇಲ್ಲಿ ಇಲ್ವಲ್ಲ. ಸರಿ ಸರಿ, ಇವಾಗ ನಾವು ಆ ಕಡೆಗೆ ಹೋಗೋಣ. ಚಿಪ್ಸ್ ಸಿಗುತ್ತಾ ಅಂತ ನೋಡು. ಚಿಪ್ಸಾ? ಹಾ, ಚಿಪ್ಸ್. ಯಾಕೆ ಅಂತೆಲ್ಲ ಕೇಳಕ್ ಹೋಗ್ಬೇಡ. ಸರಿ, ಏನಾದ್ರೂ ಮಾಡ್ಕೊಂಡು ಸಾಯಿ. ಸರಿ, ಈ ಕಡೆಗೆ ಚಿಪ್ಸ್. ನೋಡು, ನಾನು ಬಾಗ್ಲು ಕಡೆಗೆ ಹೋಗ್ತೀನಿ. ನೀನ್ ಇಲ್ಲೇ ನಿಂತ್ಕೋ, ಆಯ್ತಾ? ನಿನ್ನ ದಿವೋ ಹೇಳ್ಕೊಂಡೋಯ್ತು ಅಂದ್ರೆ ನನಗೆ ತಿಳಿಸ್ಬೇಕು. ಚಿಕ್ಕ ಹುಡುಗಿದರೆ ಕಿರ್ಚ್ಕೋಬೇಕಾ? ಸರಿ ಆಯ್ತು. ಸರಿ, ಇವಾಗ ನೀನು ಹೋಗು. ಪ್ಲಾಸ್ಟಿಕ್ ಗನ್ ಇಟ್ಕೊಂಡು ಏನೋ ಮಾಡ್ತೀಯಾ? ನಮಗ್ ಧೈರ್ಯ ಕೊಡುತ್ತೆ ಗುರು. ಗಾಳಿ ಬೀಸ್ತು ಅನ್ಕೊಂಡ್ರಾ? ಜೇಕ್, ಜೇಕ್, ಶಾನ್, ಜೇಕ್. ಏನ್ ಗುರು ಇದು? ಕೂದಲೆಳಿಯಕ್ಕೆ ಹೋಗ್ಬೇಡ. ಕಾಲ್ ಸತ್ತೋಯ್ತು, ನಿಲ್ಲಕ್ಕಾಗ್ತಿಲ್ಲ. ಅಯ್ಯೋ ದೇವ್ರೆ. ಏನಾಗಿಲ್ಲ ತಾನೇ? ಕಾಲ್ ಸತ್ತೋಯ್ತು. ಶಾನ್, ಎಲ್ಲಿಗೆ ಹೋಗಿದ್ದೆ? ನಮ್ಮ ಕೆಲಸ ಮಾಡಂದ್ರೆ ಕೈ ಕೆಲಸ ಮಾಡಕ್ ಹೋಗಿದ್ಯಾ? ಜೇಕ್, ನಾನು ನಿನ್ನೆ ಹುಡುಕ್ತಾ ಇದ್ದೆ. ನಾವು ಚಿಪ್ಸ್ ಹುಡುಕ್ತಾ ಇದ್ವಿ, ಆಮೇಲೆ ನಿನ್ನ ಹುಡ್ಕೋಕ್ ಶುರು ಮಾಡಿದ್ವಿ. ಚಿಪ್ಸಾ? ಏನಾದರೂ ಸಿಕ್ತಾ? ಇಲ್ಲ. ಎದ್ದೇಳು ಬೇಗ. ಎದ್ದೇಳು.
ಎದ್ದೇಳು, ಬೇಗ ಬಾ, ಹೋಗೋಣ. ಹಾಗೆ ಇಟ್ಕೋ, ಬಿಡ್ಬೇಡ, ಗಟ್ಟಿಯಾಗಿ ಇಟ್ಕೋ, ಹಾಗೆ ಇಟ್ಕೋ. ನಾನ್ ಮಗನ್ ಸತ್ತೋದ. ನೋಡೀಗ ಏನಾಯ್ತು. ನಿನ್ನಿಂದ ಪಾಪ ಇವನ್ ಸತ್ತ, ನಿನ್ನಿಂದ ನಾವೆಲ್ಲ ಸಾಯ್ತೀವಿ. ನಿನ್ನ ವಯಸ್ಸು ಗಟ್ಟಿಲ್ಲ ಅಂದ್ರೆ ನಾನೇನೋ ಮಾಡ್ಲಿ? ನನ್ ಮಗನೇ ನಾನ್ ನಿನ್ನ ಕಾಪಾಡಿದ್ ಕಣೋ. ನಾನು ಹೀರೋ, ನೀನ್ ಪುಕ್ಲಾ. ಅವ್ವ ನೀನ್ ಪುಕ್ಲಾ. ಸಾಯಿ ನನ್ನ ಮಗನೇ, ಸತ್ತೋಗು ಮಗನೇ. ಬಾ ನನ್ನ ಮಗನೇ, ತೋರಿಸ್ತೀನಿ ಏನು ಅಂತ. ಕಾಲ ಮುಕ್ತಿಯ ಶಾನ್. ಇನ್ನು ಬದುಕಿದ್ಯಾ? ಪರವಾಗಿಲ್ಲ ಮಗ, ನೀನ್ ಸತ್ತೋಗಿದ್ಯಾ ಅನ್ಕೊಂಡೆ. ಇನ್ನು ಬದುಕಿದ್ಯಾ? ಗಟ್ಟಿ ಪಿಂಡ ಕಣ ನೀನು. ಬಾಗಿಲು ಮುಚ್ಚಕ್ ಹೋಗಿದ್ದೆ. ನಡೀರೋ ಗುರು, ಫಸ್ಟ್ ಹೋಗೋಣ. ಹೋಗೋಣ ಬನ್ನಿ. ಅಯ್ಯೋ ದೇವ್ರೆ, ಅಯ್ಯಪ್ಪ ದೇವ್ರೆ, ಅಯ್ಯೋ ನೋವು. ಏನ್ ನಡೀತಾ ಇದೆಯೋ ಇಲ್ಲಿ? ಇದೆರಡನೇ ಸ್ಟೇಜು. ಇವಾಗ ಅವ್ರು ನಮ್ ಚರ್ಮ ಸುಲಿತಾ ಅದನ್ನ ಶೂಟ್ ಮಾಡ್ಕೋತಾರೆ. ಏನ? ಇದೆಲ್ಲ ನಿನಗೆ ಹೆಂಗ್ ಗೊತ್ತು ಅಂತ ಆಚೆ ಹೋದ್ಮೇಲೆ ಹೇಳು ಗುರು. ನಡೀರಿ ಹೋಗೋಣ. ಮಗ ಅಲ್ಲಿ ನೋಡಲ್ಲಿ ಲೇಸ್ ಅಲ್ಲೇ ಇದ್ದಾಳೆ. ಲೇಸ್ ಲೇಸ್ ಅಯ್ಯೋ ನಿನ್ಗೇನಾಗಿಲ್ಲ ತಾನೇ? ತುಂಬಾ ಏಟಾಗಿದ್ಯಾ? ಇಲ್ಲ ಏನ್ ನಡೀತಾ ಇದೆ ಇಲ್ಲಿ? ಇವುಗಳನ್ನ ದೆವ್ವ ಅಂತಾರೆ. ಈಗ ನಂಬ್ತೀಯಾ? ಎಲ್ಲೆಲ್ಲೋ ಕೈ ಆಗ್ತಾ ಇದ್ಯಾ? ಬಿಡಲ್ಲ ನನ್ನ ಮಗನೇ. ಸಾಯಿ ಹೋಗು. ಪ್ರೊಜೆಕ್ಟರ್ ಅಲ್ಲಿ ನಾನೊಂದು ಸಿನಿಮಾ ನೋಡಿದೆ. ಇವರೆಲ್ಲ ಹಳೆ ಕಾಲದ ಜನಗಳು, ಇವರೆಲ್ಲ ರೆಕಾರ್ಡ್ ಆಗಿದ್ದಾರೆ. ನಮ್ಮನ್ನು ಇವಾಗ ರೆಕಾರ್ಡ್ ಮಾಡ್ತಿದ್ದಾರೆ. ನಾವ್ ಇಲ್ಲ ಇದೇವಲ್ಲ, ನಡೀರಿ ಹೋಗೋಣ. ನಡಿ, ನಮ್ ಕೆಲ್ಸ ಎಲ್ಲ ಮುಗಿತಲ್ಲ, ಹೋಗ್ತಾ ಇರೋಣ. ಅವ್ರಿಗೂನು ಅದನ್ನೇ ಬೇಕಾಗಿರೋದು. ಏನು? ಅವ್ರಿಗೆ ತುಂಬಾ ಸುಲಭ ಆಗುತ್ತೆ. ಬೇಕಂತಾನೆ ನಮ್ಮನ್ನ ಓಡಿಸ್ತಾ ಇದಾರೆ. ಅಂದ್ರೆ ನೀನ್ ಹೇಳ್ತಿರೋ ಅರ್ಥ, ನಾವ್ ಇಲ್ಲೇ ಇದ್ರು ಇಲ್ಲೇ ಲಾಕ್ ಆಗಿರ್ತೀವಿ, ನಾವು ಹೋದ್ರುನು ಇಲ್ಲೇ ಲಾಕ್ ಆಗಿರ್ತೀವಿ. ಏನು? ಪ್ರಮೇಯ ಸರಿಯಾಗೇ ಇದೆ. ಶುದ್ಧ ಕನ್ನಡ ಎಲ್ ಕಲ್ತಿಯೋ? ನಾವು ಗೊತ್ತಲ್ಲ, ಪದಗಳ ಭಂಡಾರನೇ ಇದೆ. ಇಷ್ಟೊಂದಲ್ಲಿ ಯಾವಾಗ ತಿಳ್ಕೊಂಡೆ ಗುರು? ನೀವು ರೆಡಿ ಇದ್ದೀರಾ? ಆ ಪ್ಲಾಸ್ಟಿಕ್ ಅನ್ನ ಕಳ್ಕೊಳಕ್ ಹೋಗ್ಬೇಡಿ. ನೀವು ಕಳ್ಕೊಳ್ಳಲ್ಲ ಬಿಡಿ. ನಾವು ಗೊತ್ತಲ್ಲ. ತುಂಬಾ ಸೈಲೆಂಟ್ ಆಗಿದೆ. ಸರಿ ಬಿಡಮ್ಮ, ಹಾಗೆ ಮಾಡ್ತೀನಿ.
ನಾವು ಹೇಳಿದನ್ನೆಲ್ಲ ರಿಪೀಟ್ ಮಾಡ್ತಾ ಇದೀಯಾ? ನನಗಿರೋದೇ ಒಂದು ಕೆಲಸ, ಕಾಲಂತೂ ಇಲ್ಲ, ಇನ್ ಕೈ ಕೆಲಸನೇ ಮಾಡಬೇಕು. ಹೀರೋಯಿನ್ ಜೊತೆಗೆ ಒಂಟಿ ಸೀನೇ ಇಲ್ಲ ಗುರು. ಒಂಟಿ ಸೀನ್ ಸಿಕ್ಕಿದ್ರು ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ ಬಿಡು. ಮಗ ನಿನ್ ಗಂಡ್ಸೆ ಅಲ್ವಂತೆ, ಗಾ ಅಂತೆ. ನಾನ್ ಹಾಗನ್ಲಿಲ್ವಲ್ಲ. ಓಕೆ, ಈಗ ಸ್ಟೇಜ್ 1 ಶುರು ಮಾಡೋಣ. ಹಲೋ ಹಲೋ ಹಲೋ, ನಾನು ಹೊಸ ಹುಡುಗ. ಈ ಜಾಗಕ್ಕೆ ನಾನು ಯಾವತ್ತೂ ಬಂದಿರಲಿಲ್ಲ. ಮತ್ತೆ ನಾನು ಒಬ್ಬನೇ ಬಂದಿದ್ದೀನಿ. ಸಮಸ್ತ ಜನತೆಗೆ ದೆವ್ವದ ನಾಡು ದಿನೇಶ ಮಾಡುವ ನಮಸ್ಕಾರಗಳು. ಹಲೋ ಫ್ರೆಂಡ್ಸ್, ನಾನೊಂದು ಹಾಡು ಮಾಡಿದ್ದೀನಿ ಕೇಳಿ. ವೈರಲ್ ಸಾಂಗ್ ಕಂಡ್ರೋ. ಥೂ ನನ್ನ ಮಕ್ಕಳ. ನಾವಿಲ್ಲಿರೋದು ಅದು ಗೊತ್ತು ಅಂತ ಅನ್ಸುತ್ತೆ. ಶೋನ್, ಕಾಪಾಡ್ರೋ ಪ್ಲೀಸ್, ಕಾಡ್ರೋ, ಕಾಪಾಡ್ರಲ್ಲಿ, ಕಾಪಾಡ್ರೋ, ಕಾಪಾಡ್ರೋ. ಕಾಪಾಡ್ರೋ, ನನ್ನನ್ನು ಎಳ್ಕೊಳ್ರಲ್ಲ. ಅಯ್ಯೋ, ನಿಮ್ಗೆಲ್ಲ ಏನೂ ಆಗಿಲ್ಲ ತಾನೆ? ಏನ್ ನಡೀತಿದೆ ಹೇಳಿ, ಏನೂ ಆಗಿಲ್ಲ ತಾನೆ? ಏನಾಯ್ತು? ಯಾರಾದ್ರೂ ಏನಾದ್ರೂ ಮಾತಾಡಿ. ಏನಾಗಿಲ್ಲ. ದಮ್ಮಿದ್ರೆ ಬಾರೋ, ನನ್ನ ಮುಟ್ಟಲೇ ಬಾರೋ. ಮಹನೀಯರೇ, ತಾವು ಮೊದಲನೇ ಹಂತ ಮತ್ತು ಎರಡನೇ ಹಂತ ದಾಟಿ ಬಂದದ್ದಕ್ಕೆ ನಮಗೆ ತುಂಬಾ ಖುಷಿ ಇದೆ. ಹಾಗಾಗಿ ನೀವೀಗ ಮೂರನೇ ಹಂತಕ್ಕೆ ತಲುಪುತ್ತಿದ್ದೀರಾ, ಅದೇ ಬಾಡೂಟ. ಮನಸ್ಸು ದೇಹ ಯಾವತ್ತೂ ಶಾಂತವಾಗಿ ಪ್ರಶಾಂತವಾಗಿರ್ಬೇಕು, ಆಗ ಆಹಾರ ಒಳಗೆ ಚೆನ್ನಾಗಿ ಹೋಗುತ್ತೆ. ಹಾಗೆ ನೀವು ನಮ್ಗೆ ಆಹಾರ ಅಲ್ವಾ, ನೀವು ಕೂಡ ಆರಾಮಾಗಿರಿ. ನೀವು ಉಸಿರಾಡುವ ಕೊನೆಯ ಕ್ಷಣಗಳು ಇದಾದ್ದರಿಂದ ಆತಂಕವನ್ನು ದೂರವಿಟ್ಟು ಮನಸ್ಸನ್ನು ಉಲ್ಲಾಸಗೊಳಿಸಿ ದೃಶ್ಯಗಳನ್ನು ನೋಡಿ ಆನಂದಿಸಿರಿ. ಕನಸು ಕಾಣುವಾಗ ಕನಸು ಕನಸು ಅಂತ ಗೊತ್ತಾಗೋದಿಲ್ಲ, ನನಸಾಗಿದ್ದಾಗ ಕೂಡ ಕನಸು ಬರೋದು ಗೊತ್ತಾಗೋದಿಲ್ಲ. ಈ ಕನಸು ನನಸಿನ ಮಧ್ಯೆ ಒಂದು ಪ್ರಪಂಚ ಇರುತ್ತೆ, ಅದನ್ನ ವಾಸ್ತವ ಅಂತಾರೆ. ಆ ವಾಸ್ತವಕ್ಕಿಂತ ಕಟುವಾಗಿರೋದೇ ಈ ಸಾವು. ಆ ಸಾವನ್ನ ಗೌರವಿಸಿ, ಪ್ರೀತಿಸಿ, ನಿಮ್ಮ ಕೊನೆಯ ಕ್ಷಣಗಳನ್ನೆಲ್ಲ ಅಮೃತ ಗಳಿಗೆಯಂತ ಬದುಕಿ ಬಾಳಿ ಆಮೇಲೆ
ಆಮೇಲೆ ನೀವು ನೋಡ್ತೀರಾ, ನಿಮ್ಮದೇ ಕರ್ಮದ ಫಲಗಳನ್ನ ತಿನ್ನುವಾಗ ನೀವು ಅನುಭವಿಸೋ ನರಕ. ನಿಮ್ಗೆಲ್ಲ ಏನೂ ಆಗಿಲ್ಲ ತಾನೆ? ಏನ್ ನಡೀತಾ ಇದೆ? ಮಾತಾಡಿ, ಏನಾದ್ರೂ ರಿಪ್ಲೈ ಮಾಡಿ. ಸಾಯಿರಿ ನನ್ನ ಮಕ್ಕಳ. ಈಗ ಮುಂದಿನ ಅಭ್ಯರ್ಥಿ ಕನಸು ಕಾಣುವಾಗ ಕನಸು ಕನಸು ಅಂತ ಗೊತ್ತಾಗೋದಿಲ್ಲ, ನನಸಾಗಿದ್ದಾಗ ಕೂಡ ಕನಸು ಬರೋದು ಗೊತ್ತಾಗೋದಿಲ್ಲ. ಈ ಕನಸು ನನಸಿನ ಮಧ್ಯೆ ಒಂದು ಪ್ರಪಂಚ ಇರುತ್ತೆ, ಅದನ್ನ ವಾಸ್ತವ ಅಂತಾರೆ. ಆ ವಾಸ್ತವಕ್ಕಿಂತ ಕಟುವಾಗಿರೋದೇ ಈ ಸಾವು. ಆ ಸಾವನ್ನ ಗೌರವಿಸಿ, ಪ್ರೀತಿಸಿ, ನಿಮ್ಮ ಕೊನೆಯ ಕ್ಷಣಗಳನ್ನೆಲ್ಲ ಅಮೃತ ಘಳಿಗೆಯಂತ ಬದುಕಿ ಬಾಳಿ ಆಮೇಲೆ ನೀವು ನೋಡ್ತೀರಾ. ನೀವು ಇಲ್ಲಿಗೆ ಬಂದಿರೋದೇ ಖುಷಿ ಪಡೋದಕ್ಕೆ, ಹಾಗಾಗಿ ಇಲ್ಲಿಯ ಸಾಹಸಮಯ ಆಟಗಳನ್ನು ನೋಡಿ, ಹೆದರಬೇಡಿ, ಆಟ ಆಡಿ, ಮಜಾ ಮಾಡಿ. ಪ್ಲಾಸ್ಟಿಕ್ ಅನ್ನ ಕಳ್ಕೊಳಕ್ ಹೋಗ್ಬೇಡಿ. ನೀನು ಬೈಬಲ್ನ ನೀರಲ್ಲಿ ಹಾಕಿದ್ಯಾ? ಇದು ನೀರಲ್ಲ, ಇದು ಗ್ಯಾಸ್. ರಾಯನ್, ನೀವು ಹೋಗಿ ಅವನ್ನ ನೋಡ್ಕೊಂಡು ಬಂದ್ರಾ?
ಆಯ್ತು, ನಡೀರಿ, ನಾನು ಬರ್ತೀನಿ. ಅದು ದೆವ್ವಗಳು ನಾವ್ ಅನ್ಕೊಂಡಂಗ್ ಇರಲ್ಲ ಅಂತ ಅನ್ಸುತ್ತೆ. ಸತ್ತೋಗಿರೋ ಮನುಷ್ಯರು ಆತ್ಮವಾಗಿ ತಿರುಗ್ತಾರೆ, ನಮಗ್ ಕಾಟ ಕೊಡ್ತವೆ ಅನ್ಕೋತೀವಿ. ಅವುಗಳು ನಮ್ ರೀತಿನೇ ನಟಿಸ್ತಾ ಇರ್ಬೋದು. ನಮ್ಗಿಲ್ಲಿ ಸಿಕ್ಕಿದ್ದು ನಿಜನೇ ಆಯ್ತು ಅಂದ್ರೆ ಅದರಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಗುತ್ತೆ ಅಲ್ವಾ? ಅದಕ್ಕೆ ನಾವಿದನ್ನ ಮಾಡ್ಲೇಬೇಕು. ಹಾ, ಬನ್ನಿ ಕೂತ್ಕೊಳ್ಳಿ. ನಿಮಗೇನು ಬೇಕಿತ್ತೋ ಅದು ನಿಮಗೆ ಸಿಕ್ತಾ? ಹಾ, ಹೌದು ಹೌದು, ಸಿಕ್ತು. ಗುರು, ನನಗೊಂದು ಕಾಫಿ ಕೊಡು ಗುರು. ನನ್ ಕಾಫಿನೇ ಇಷ್ಟ ಇಲ್ಲ.
ಆದ್ರೆ ನಿನಗೆ ಕಾಫಿ ಇಷ್ಟ ಇಲ್ವಲ್ಲ? ನನಗ್ ಕಾಫಿ ಇಷ್ಟ ಕಣೋ, ನಿನಗ್ ಕಾಫಿ ಇಷ್ಟ ಇಲ್ಲ. ಕಾಫಿ ಇಷ್ಟ ಆಗಲ್ಲ, ಫಿಲ್ಟರ್ ಕಾಫಿನೇ ಇಷ್ಟ ಆಗೋದು. ಕುಡು ಆದ್ಮೇಲೆ ಕುಡ್ದು ಹಾಳಾಗಿ ಹೋಗೋಣ. ಸರಿ, ಎಲ್ಲೆಲ್ಲಿಂದ ಬರ್ತಾರಾಗೇನ. ಜಾಕ್, ನನ್ನ ಕೈಲಿದೆಲ್ಲ ತಡ್ಕೊಳಕ್ ಆಗಲ್ಲ ಕಣೋ. ನಂಗೂ ಅಷ್ಟೇ. ನನ್ನ ಕೈಲಾಗಲ್ಲ. ನಾನು ಮನೆಗೆ ಹೋಗ್ತೀನಿ. ಹೋಗ್ ಸಾಯಿ. ನಾವು ಯಾಕೆ ಇದನ್ನು ಮಾಡ್ತಾ ಇದ್ದೀವಿ? ನಮ್ಮಿಬ್ಬರು ಫ್ರೆಂಡ್ಸು ಸತ್ತೋದ್ರು. ನಿನ್ನ ಕಾಲು ಬೇರೆ ಮುರಿದೋಯ್ತು. ನಮ್ಮ ಸಹವಾಸ ಮಾಡಿದವರಿಗೆಲ್ಲ ಪಾಪ ಕೆಟ್ಟದಾಗಿದೆ. ಎಲ್ಲ ನಮ್ಮಿಂದನೇ. ಅದಕ್ಕೆ ಕಾಫಿ ಕುಡಿಬೇಕು ಅನ್ನೋದು.